Hello everyone, welcome to Sanmargaha classes. Question number 33 from Jamaican fragment. Read the following paragraph and answer the questions. It carries 3 marks. Okay, 3 questions will be there. You have to answer it. You will get 3 marks. So what is the passage? Last Sunday, my family and me went to the beach. The sky was clear and the weather was perfect for a picnic. ನಿನ್ನೆ ನಾವು ಬೀಚ್ಗೆ ಹೋದ್ವಿ. ಸ್ಕೈ ಆಕಾಶ ತುಂಬಾ ಶುಭ್ರವಾಗಿತ್ತು. ಕ್ಲಿಯರ್ ಅಂದ್ರೆ ಶುಭ್ರವಾಗಿತ್ತು. ಸೊ ಇಟ್ ವಾಸ್ ಪರ್ಫೆಕ್ಟ್ ಫಾರ್ ಅ ಪಿಕ್ನಿಕ್. ಒಂದು ಪಿಕ್ನಿಕ್ ಮಾಡೋದಕ್ಕೆ ಅತ್ಯುತ್ತಮವಾದ ವಾತಾವರಣ ಇತ್ತು. ವಿ ಪ್ಲೇಡ್ ಗೇಮ್ಸ್, ಬಿಲ್ಟ್ ಸ್ಯಾಂಡ್ ಕ್ಯಾಸಲ್ಸ್ ಅಂಡ್ ಕಲೆಕ್ಟೆಡ್ ಸೀಶೆಲ್ಸ್. ಬೀಚಲ್ಲಿ ಏನ್ ಮಾಡ್ತಾರೆ ಮಕ್ಕಳೇ? ಆಟ ಆಡ್ತೀವಿ ಅಲ್ವಾ? ಸ್ಯಾಂಡ್ ಕ್ಯಾಸಲ್ಸ್ ಅನ್ನ ಅಂದ್ರೆ ಬಿಲ್ಡಿಂಗ್ ಅನ್ನ ಮರಳಿನಿಂದ ಕಟ್ತೀವಿ. ಸೀಶೆಲ್ಸ್ ಕಪ್ಪೆ ಚಿಪ್ಪುಗಳನ್ನ ಸಂಗ್ರಹ ಮಾಡ್ತೀವಿ. ಮೈ ಲಿಟಲ್ ಸಿಸ್ಟರ್ಸ್ ಎಂಜಾಯ್ಡ್ ಫ್ಲೈಯಿಂಗ್ ಹರ್ ಕೈಟ್. ಅವಳು ಕೈಟ್ ಅನ್ನ ಎಂಜಾಯ್ ಮಾಡಿದ್ಲು, ಗಾಳಿಪಟವನ್ನ ಹಾರಿಸಿದ್ಲು. ವೈಲ್ ಮೈ ಪೇರೆಂಟ್ಸ್ ರಿಲ್ಯಾಕ್ಸ್ಡ್ ಅಂಡರ್ ಅ ಬಿಗ್ ಅಂಬ್ರೆಲ್ಲಾ. ಅವರು ಅಂಬ್ರೆಲ್ಲಾದ ಕೆಳಗೆ ಕೂತ್ಕೊಂಡ್ರು. ವಿ ಹ್ಯಾಡ್ ಸ್ಯಾಂಡ್ವಿಚಸ್, ಫ್ರೂಟ್ಸ್ ಅಂಡ್ ಜ್ಯೂಸ್ ಫಾರ್ ಲಂಚ್. ಸೊ ನಾವು ಅಲ್ಲೇ ಲಂಚ್ ಮಾಡಿದ್ವಿ. ಏನೇನ್ ತಿಂದ್ವಿ ನೋಡಿ? ಸ್ಯಾಂಡ್ವಿಚಸ್, ಫ್ರೂಟ್ಸ್ ಅಂಡ್ ಜ್ಯೂಸ್. ಇಟ್ ವಾಸ್ ಅ ಫನ್ ಅಂಡ್ ರಿಲ್ಯಾಕ್ಸಿಂಗ್ ಡೇ ಫಾರ್ ಆಲ್ ಆಫ್ ಅಸ್. ನಮ್ಗೆ ತುಂಬಾ ಮಜವಾಗಿತ್ತು ಅಂತ ಹೇಳಿದ್ದಾರೆ. ಸೊ ಇಷ್ಟು ನಿಮ್ಗೆ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ಇದನ್ನ ನೀಟಾಗಿ ಓದ್ಕೋಬೇಕು. ಇದರ ಮೇಲೆ ಕ್ವಶನ್ಸ್ ಇರುತ್ತೆ. ಕ್ವಶನ್ಸ್ ನೋಡೋಣವಾ? ಕ್ವಶನ್ ಎ, ವೇರ್ ಡಿಡ್ ದ ಫ್ಯಾಮಿಲಿ ಗೋ? ಏನ್ ಕೊಟ್ಟಿದ್ದಾರೆ ಮಕ್ಳೇ? ವಿ ವೆಂಟ್ ಫಾರ್ ಅ ಬೀಚ್ ಅಂತ ಕೊಟ್ಟಿದ್ದಾರೆ ಅಲ್ವಾ? ಸೊ ಇಲ್ಲಿ ಪಿಕ್ಚರ್ ನೋಡಿ. ದ ಫ್ಯಾಮಿಲಿ ವೆಂಟ್ ಟು ದ ಬೀಚ್. ಅವ್ರು ಎಲ್ಲಿಗೆ ಹೋದ್ರು? ಬೀಚ್ಗೆ ಹೋದ್ರು. ಓಕೆನಾ? ಕ್ವಶನ್ ಬಿ, ವಾಟ್ ಡಿಡ್ ದ ಚಿಲ್ಡ್ರನ್ ಡೂ ಎಟ್ ದ ಬೀಚ್? ಅವರು ಬೀಚ್ ಅಲ್ಲಿ ಏನ್ ಮಾಡಿದ್ರು? ನಾವೇನ್ ಮಾಡಿದ್ವಿ ಅಂತ ಕೊಟ್ಟಿದ್ದಾರೆ ಅವರು. ನೋಡಿ ಇಲ್ಲಿ ಸ್ಯಾಂಡ್ ಕ್ಯಾಸಲ್ ನ ಬಿಲ್ಡ್ ಮಾಡ್ತಾ ಇದ್ದಾರೆ ಅಲ್ವಾ? ಸೊ ದ ಚಿಲ್ಡ್ರನ್ ಪ್ಲೇಡ್ ಗೇಮ್, ಬಿಲ್ಟ್ ಸ್ಯಾಂಡ್ ಕ್ಯಾಸಲ್ಸ್ ಅಂಡ್ ಕಲೆಕ್ಟೆಡ್ ಸೀ ಶೆಲ್ಸ್ ಅಟ್ ದ ಬೀಚ್. ಓಕೆನಾ? ಸೊ ಇಷ್ಟು ಕೊಟ್ಟಿರೋದನ್ನ ಮಾತ್ರ ನೀವು ಬರಿಬೇಕು ಮಕ್ಳೇ. ಓಕೆ, ನೀವೇನೇನ್ ಮಾಡ್ತೀರಾ ಅನ್ನೋದನ್ನ ಬರೆಯೋದಲ್ಲ. ಸೊ ಅಲ್ಲೇನ್ ಕೊಟ್ಟಿದ್ದಾರೆ? ದ ಚಿಲ್ಡ್ರನ್ ವಿ ಪ್ಲೇಡ್ ಗೇಮ್ಸ್ ಅಂತ ಕೊಟ್ಟಿದ್ದಾರೆ ಅಲ್ವಾ? ದ ಚಿಲ್ಡ್ರನ್ ಪ್ಲೇಡ್ ಗೇಮ್ಸ್, built sand castles and collected seashells at the beach. Okay. Next, question C. Name the items the family had for lunch. ಲಾಸ್ಟ್ ಅಲ್ಲಿ ಕೊಟ್ಟಿದ್ದಾರೆ ಅಲ್ವಾ? ವಿ ಹ್ಯಾಡ್ ಲಂಚ್ ಇನ್ ದ ಬೀಚ್ ಅಂತ. ಏನೇನ್ ತಿಂದ್ವಿ ಅನ್ನೋದನ್ನು ಕೊಟ್ಟಿದ್ದಾರೆ. ಸೊ ಅದನ್ನ ನೀವು ಬರಿಬೇಕಾಗತ್ತೆ. ಸೊ ಇಲ್ಲಿ ಫ್ಯಾಮಿಲಿ ಹ್ಯಾವಿಂಗ್ ಬ್ರೇಕ್ಫಾಸ್ಟ್, ಸಾರಿ ಲಂಚ್. The family had sandwiches, fruits and juice for the lunch. Okay, so sandwiches, fruits and juice for the lunch. So ಇಷ್ಟನ್ನ ಬರೆದ್ರೆ ನಿಮ್ಗೆ 3 marks ಬರುತ್ತೆ ಮಕ್ಕಳೇ. Okay, thank you.